ಹಳ್ಳಿ ಪೇಟೆ ಇದಕ್ಕೆ ಬಂದಂತಹ ರಾಜೇಶ್ ಅವ್ರ ಮನೆ. ನಾವು ಮಾಡಿ ತಿನ್ನೋದು ಹೇಗೆ, ಒಬ್ಬರ ಮನೇಲಿ ತಿನ್ನೋದು ಜನ ಅಂದರೆ ಒಂದು ದಿವಸ 2 ದಿವಸ ಕೊಡ್ತಾರೆ ಅಷ್ಟೇ, ಇನ್ನೇನೋ ತಿಳ್ಕೊತಾರೆ ಅಂತ ಅಂದ್ಬಿಟ್ಟು ಹೋಗಿ ಮಗಳ ಮನೇಲಿ ಇಟ್ಕೊಂಡಿರ್ತಾರೆ. ಅವನಿಗೆ ಮನೆ ಕೊಡಬೇಕು ರಾಜೇಶ್ಗೆ ಅಂತಾಗಿ ಅಂತ ಮನೆ ಪತ್ರ ಎಲ್ಲ ಬಂದಿತ್ತು. ಆ ಲೀಸ್ಟ್ ಎಲ್ಲ ಅನಿಲ್ ಕುಮಾರ್ ಕೈಲಿ ಕೊಟ್ಟಿದ್ದೀನಿ. ಇದುವರೆಗಾಗಿ ಏನೂ ಇದು ಮಾಡಿಲ್ಲ. ಅವನಿಗೆ ಮನೆ ಕೊಡಬೇಕು ರಾಜೇಶ್ಗೆ ಅಂತಾಗಿ ಅಂತ ಮನೆ ಪತ್ರ ಎಲ್ಲ ಬಂದಿತ್ತು. ಆ ಲೀಸ್ಟ್ ಎಲ್ಲ ಅನಿಲ್ ಕುಮಾರ್ ಕೈಲಿ ಕೊಟ್ಟಿದ್ದೀನಿ. ಇದುವರೆಗಾಗಿ ಏನೂ ಇದು ಮಾಡಿಲ್ಲ. ಹಿಂಗೆದ್ದವ ಹಿಂಗೆ ಆಯ್ತಲ್ಲ ಅಂತ ಅದೊಂದೇ ನಮಗೆ ಚೆನ್ನಾಗಿದ್ದ. ಅದು ಏನಾಯ್ತು ಅನ್ನೋದೇ ಗೊತ್ತಿಲ್ಲ. 11 ವರ್ಷ ಆಯಿತು ಮಗ ತೀರ್ಕೊಂಡು, ಅವ್ರ ಗಂಡ ತೀರ್ಕೊಂಡಿದ್ದಾರೆ. ಇವತ್ತು ಅವ್ರು ಒಬ್ಬರೇ ಅಳುವಂಥ ಸ್ಥಿತಿಲಿದೆ. ಅವ್ರ ಮನೆ ಸ್ಥಿತಿ ನೀವು ನೋಡ್ಬೋದು. ಪ್ರಯತ್ನ ಪಡೋಣ ಅನ್ಸುತ್ತೆ. ಬಜರಂಗ ಬಲಿ. ನಮಗೆ ಗೊತ್ತಿರೋಂಗೆ ಆಡಿಗಳಲ್ಲಿ ತುಂಬ ಅಂದರೆ ತುಂಬ ಬುಡಕಟ್ಟು ಆಡಿಗಳಿದೆ. ಬಟ್ ಅದಕ್ಕಿಂತ ಒಂದು ಸ್ಟೇಜ್ ಮೇಲಿರೋಂಥ ಆಡಿನೇ ಇದು. ಆದರೂ ಇಲ್ಲಿ ನೋಡಿ ನೆಸೆಸಿಟಿ ಅಥವಾ ಏನು ಅಷ್ಟು ಮೂಲಭೂತ ಸೌಕರ್ಯಗಳು ಇದೆ ಅಂತ ಏನು ಅನಿಸಲ್ಲ. ನೋಡಿ ನಾಟಿ ಕೋಳಿ ಸಾಕಿದ್ದಾರೆ ಒಂದಷ್ಟು ಜನ, ಪ್ಯೂರ್ ನಾಟಿ ಕೋಳಿ. ಆಮೇಲೆ ಸುತ್ತ ಒಂದು ಬೇಲಿ ಹಾಕ್ಕೊಂಡಿದ್ದಾರೆ. ಊಟ ಮಾಡಿ ನೋಡಿ. ಇವತ್ತು ರಜೆ ಇರೋದ್ರಿಂದ ಒಂದಷ್ಟು ಜನ ಸ್ಕೂಟ್ರೂ ಇದೆ ಇಲ್ಲಿ. ಆ್ಯಕ್ಚುಲಿ TVS ನೋಡಿ ಎಲ್ಲ ಇದೆ. ಸ್ಕೂಟ್ರೂ ಎಲ್ಲ ತೊಳ್ಕೊತಾ ಇದ್ದಾರೆ. ನೋಡಿ ಇವೆಲ್ಲ ನಾನು ಹೇಳಿದ್ನಲ್ಲ ಅವಾಗ ಸ್ನಾನ ಮಾಡೋಕ್ಕೋ ಅಥವಾ ಬಟ್ಟೆ ಒಣಗಾಕೋಕ್ಕೋ ಒಂದು ಇದು ಮಾಡ್ಕೊಂಡಿರ್ತಾರೆ. ನೋಡಿ ಆಡಿಲಿ ಮಗು ನೋಡಿ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದೆ. ಏನು ನಿನ್ನ ಹೆಸರು? ಹಾಂ ಶಿವನ್. ಪಾಪು ಚಾರಣ ಕರ್ಕೊಬನ್ನಿ, ಅವ್ರನ್ನ ಕರ್ಕೊಬನ್ನಿ. ಏನು ಓದ್ತಿದ್ಯಾ? ಅಂಗನವಾಡಿ ಹೋಗ್ತಿದ್ಯಾ? ಇಲ್ಲೇ ಇದೆಯಲ್ಲ ಮುಂದೆ, ಅದೇನಾ? ಓಕೆ. ಎಷ್ಟನೇ ಕ್ಲಾಸು? ಈಗ ಸಲ ಸೇರಿಸ್ಬೇಕಾ? ಓಕೆ. ನೀವು ಏನು ಮಾಡ್ತೀರಿ? ನೀವು ಕೆಲ್ಸಕ್ಕೆ ಹೋಗ್ತೀರಾ? ಇವತ್ತು ಹಬ್ಬ ಅಂತ ಹೋಗಿಲ್ವಾ? ಓಕೆ. ನಿಮ್ಮನೆ ಇದಾ? ಒಳಗೆ ಹೋಗ್ಬಿಟ್ಟು ನೋಡ್ಬೋದಾ? ಬನ್ನಿ. ಯಾವ್ದಾರ ಒಂದು ಹಳೇದು ಮನೆ ಇದ್ರೆ ಸರ್ ತೋರಿಸಿ, ಆಯಿತಾ? ನೋಡಿ ಎಷ್ಟು ಚೆನ್ನಾಗಿದೆ. ಒಂದೊಂದು ಮನೇಲಿ ಎಷ್ಟೆಷ್ಟು ಜನ ಇರ್ತೀರಾ? 4 ಜನ 5 ಜನ. ಓಕೆ. ಇಲ್ಲೇನೋ ಆನೆಗಳು ಬರೋದು ಅದೆಲ್ಲ ಏನೋ ಆಗ್ತದಾ? ಟ್ರಂಚ್ ತೆಗ್ದು ಇದು ಮಾಡಿದ್ದಾರೆ. ಸೊ ಅದಕ್ಕೆ ಆನೆಗಳೇನು ಬರ್ತಾಯಿಲ್ಲ. ಬೇರೆ ಪ್ರಾಣಿಗಳು? ಹೌದಾ? ಹಾಂ. ಹೌದಾ? ಹುಲಿ ಬಂದಾಗ ಏನು ಮಾಡ್ತೀರಾ ರಾತ್ರಿ ಹೊತ್ತು? ಅದ್ರ ಪಾಡಿಗೆ ಅದು ಹೋಗ್ತದೆ. ಹಾಂ. ಹುಲಿ ಬಂತು ಅಂತ ಹೆಂಗೆ ಗೊತ್ತಾಗ್ತದೆ? ಕಿರ್ಚ್ಕೊಂಡು ಬರ್ತದೆ ಹಂಗೆ. ಕಿರ್ಚ್ಕೊಂಡು ಬರ್ತದೆ ಅಂತ ಹಂಗೆ. ನೋಡಿ ಇದೇನ್ರಿ ಇದು ಸಿಮೆಂಟ್? ಇದು ಮಣ್ಣನ್ನು ಕಲ್ಸಿ ಹಾಕಿದ್ದಾರೆ. ಅಂದರೆ ಈಗ ಮುಂಚೆ ಇದಾಗಿತ್ತು, ಸ್ವಲ್ಪ ಇದನ್ನ ರೆಡಿ ಮಾಡಿದ್ದೀರಾ ಅಲ್ವಾ? ಹಾಕ್ಬಿಟ್ಟು ತಟ್ಬಿಟ್ಟು ಇದು ಮಳೆಗೆ ಗಾಳಿಗೆ ಎಲ್ಲ ತಡೀತದ? ಒಂಚೂರು ಒಳಗಡೆ ನೀರು ಬರಲ್ಲ ಮಳೆ ಬಂದರೆ, ಎಷ್ಟೇ ಮಳೆ ಬಂದರು. ಹಂಗೆ ನೋಡಿ ಇದನ್ನು ಮಣ್ಣಲ್ಲಿ ಹಂಗೆ ಹಾಕಿ ತಟ್ಟಿರೋಂಥದ್ದು. ಇದು ನಾರ್ಮಲ್ ಹಳೆಯ ಇಲ್ಲೇ ಯಾವುದೂ ಹೊರಗಡೆ ತಂದಿರೋ ವಸ್ತುನೇ ಅಲ್ಲ. ನೋಡಿ ಇದೂ ಅಷ್ಟೇ. ಇದೂ ಮರದ ತಾನೆ, ಮಣ್ಣೆ. ಕೂತ್ಕೊಂಡ್ರೆ ಕರೆ ಆಗೋದಿಲ್ಲ, ಏನಾಗಲ್ಲ. ಮಣ್ಣದು ಆಗ್ತದೆ ಅಷ್ಟೇ. ಹಾಗಾಗಿ ಎಷ್ಟು ಪ್ಯೂರಿಟಿಯಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಆಮೇಲೆ ಇದು ಒಂದು ಕಾಡಿನ ಮಧ್ಯೆ ಇರೋದ್ರಿಂದ ನಿಮಗೇನು ಫ್ಯಾನ್ ಅವಶ್ಯಕತೆ ಇದೆಯಾ? ಯಾಕಂದರೆ ಇವಾಗ ಬಿಸಿಲು ಅಂದರೆ ಎಷ್ಟು ಬಿಸಿಲು ಅಂದರೆ 40 ಡಿಗ್ರಿ ಸೆಲ್ಸಿಯಸ್ 41 ಡಿಗ್ರಿ ಸೆಲ್ಸಿಯಸ್ ತಲುಪ್ತಿರೋಂಥ ಟೈಮಲ್ಲೂ ಅಷ್ಟೇ ಆರಾಮಾಗಿ ಕೂತ್ಕೋಬೋದು ಅಂತ ತಂಪಾಗಿ ಚೆನ್ನಾಗಿದೆ. ನೋಡ್ಬೋದು. ಇದೆಲ್ಲ ಮರದೇ ಇದಲ್ವಾ? ಮಣ್ಣದು ನೋಡಿ, ಮಣ್ಣದು. ಆಮೇಲೆ ನಿಮ್ಮ ಇವರೆಲ್ಲ ಇವತ್ತು ಕೆಲಸಕ್ಕೆ ಹೋಗಿದ್ದಾರಾ? ಇಲ್ಲ, ಇವತ್ತು ಎಲ್ಲ ಹೋಗಿಲ್ಲ. ಮನೆಯಲ್ಲಿ ಸುಮಾರು ಜನ ಇದ್ದಾರೆ. ಸ್ವಲ್ಪ ಜನ ಕುಡ್ಗಂದ ಇವತ್ತು ಬಂದಿಲ್ಲ.
ಕೊಡಗುಗೆ ಹೊರಟೋಗ್ತಾರೆ ಎಲ್ಲ ಎಲ್ಲ ಹೋಗೋದೆ ಕೊಡಗುಗೆ ಹೋಗ್ತಾರೆ ಇಲ್ಲಿಂದ. ಓ ಎಲ್ಲ ಹಬ್ಬ ಸೀಸನ್ ಎಲ್ಲ ಅಂದ್ಬಿಟ್ಟು ಎಲ್ಲ ಮನೆಗೆ ಬಂದಿರೋದು. ಹಾಂ 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 ನೋಡಿ ತಿಂಗಳೆಲ್ಲ ಅಲ್ಲಿನೇ ಇರೋದು. ಹಾಂ 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 ಓಕೆ ಓಕೆ. ಹಾಂ ನೋಡಿ, ಈಗ ನಾನು ಈ ಆಡಿಯ ಒಂದು ಮನೆ ಒಳಗೆ ಹೋಗ್ತಾ ಇದ್ದೀನಿ. ಬನ್ನಿ ಬನ್ನಿವ್ರೆ. ಈ ಮನೆ ಲೈಟ್ಗಳಿಲ್ವ ಇಲ್ಲಿ ನಿಮ್ಮಲ್ಲಿ? ಲೈಟ್ ಇದೆ ಹಾಂ ಸ್ವತ್ತಲ್ಲಿ ಲೈಟ್. ಹಾಂ 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 ಲೈಟು ಯೂಶಲಿ ಇಷ್ಟೊತ್ತಲ್ಲಿ ಬರಲ್ಲ, ಇಷ್ಟೊತ್ತಲ್ಲಿ ಇರಲ್ಲ ಅಲ್ಲ? ಓಕೆ ಓಕೆ, ಲೈಟ್ ಇರಲ್ಲ. ಇದು ನಿಮ್ಮ ಅಡುಗೆ ಮನೆನಾ? ಇದೇನಿದು ರೂಮು? ಇದು ಬಂದು ಇದೇನು ಇದು? ಇದು ಅಡಿಗೆ ಮಾಡಕ್ಕೆ ಕಟ್ಟಿರೋದು. ಹಾಂ 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 ಇದೇನು ಇವೆಲ್ಲ ಕಟ್ಕೊಂಡಿದ್ದೀರಲ್ಲ? ಓಹೋ ಹೋ ನೋಡಿ, ದೇವ್ರ ಮನೆ ನೋಡಿ, ಬನ್ನಿ. ನೋಡಿ ತಿಮ್ಮರಾಜ್ ಅವರೇ, ನೋಡಿ ನಾವು ಎಷ್ಟು ಪ್ರಶಾಂತತೆ ಜಾಗಕ್ಕೆ ಬಂದಿದ್ದೀವಿ ಅಂದರೆ, ನಾವು ದೇವಸ್ಥಾನಗಳನ್ನ ಭಾಳ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಕಟ್ಟಿ ನಾವು ಒಂದು ದೇವಸ್ಥಾನ ಕಟ್ತೀವಿ. ಆದರೆ ಅಲ್ಲಿ ಸಿಗಲಾರ್ದಂತಹ ಒಂದು ನೆಮ್ಮದಿ 100. ನಾನು ಸುಮ್ಮನೆ ಏನೋ ಒಂದು ವಿಡಿಯೋ ಮಾಡ್ತಿದ್ದೀನಿ, ಒಂದು ಇದಕ್ಕೆ ಅಂತ ಹೇಳ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ನೀಟಾಗಿದೆ, ಸ್ವಚ್ಛವಾಗಿ, ಏನೂ ಆಡಂಬರತೆ ಇಲ್ಲದೆ ಒಂದು ಫೋಟೋ ಅವ್ರದ್ದು ಏನು ಪದ್ಧತಿ ಇದೆ ಪದ್ಧತಿ ಮಾಡಿಕೊಂಡು ಒಂದು ಮಾಡಿದ್ದಾರೆ. ಸೊ ನಿಜವಾಗ್ಲೂ ಭಾಳ ಆತ್ಮಶ್ರದ್ಧೆಯಲ್ಲಿ ಒಂದು ದೇವರ ಅಂದರೆ ಅದರದ್ದು ತಾತ್ಪರ್ಯ ಬಂದು ಆ ನೆಮ್ಮದಿ ಅಂತ. ಸೊ ಆ ನೆಮ್ಮದಿಗೆ 100% ಒಂದು ಆಪ್ಟಬಲ್ ಜಾಗ. ಸೊ ನಾನು ನಿಜವಾಗ್ಲೂ ಐ ರಿಯಲಿ ಫೆಲ್ಟ್ ಹ್ಯಾಪಿ. ಎಗೇನ್ ನಾನು ಹೇಳ್ತಾ ಇದ್ದೀನಿ, ನಾನು ಈ ಯುಗಾದಿ ಹಬ್ಬದ ದಿವಸ ಇಂಥ ಒಂದು ಸ್ಥಳಕ್ಕೆ, ಇಂಥ ಒಂದು ಹಾಡಿಗೆ, ಇಂಥ ಒಂದು ಪರಿಶುದ್ಧತೆ ಮನಸ್ಸಿರುವಂತಹ ಒಂದು ಮನೆಗೆ ಬಂದಿದ್ದೀನಿ. ಸೊ ಅದೇ ನನ್ನ ಯುಗಾದಿಯ ಮೊದಲನೆಯ ದಿವಸದ ಪ್ರಾರಂಭ. ನಾವು ಇವತ್ತು ನಮ್ಮ ಆಡಿಯ ಭಾಳ ಏನೋ ಸ್ಟ್ರಾಂಗ್ ಯುವಕನ್ನ ನಾವು, ನಿಂಗೆ ಎಷ್ಟು ಏಜು ಈಗ? 16 ವರ್ಷ. ಈಗ ಇದು ಏನು 16 ವರ್ಷ. ಹೆಸ್ರೇನು? ಮನೋಜ್. ಮನೋಜ್ ಹೇರ್ ಸ್ಟೈಲ್ ನೋಡಿ, ನಂದು ಹೇರ್ ಸ್ಟೈಲು ಮನೋಜ್ ಹೇರ್ ಸ್ಟೈಲು ಒಂದೇ ಥರ. ಆಯಿತಾ ಮನೋಜ್, ಏನು ಕೆಲಸ ಮಾಡ್ತೀಯಪ್ಪ? ಕೆಲಸ ಕೊಡಗು ಹೋಗಿದ್ದು, ಈಗ ಬಂದಿದ್ದೆ. ಕೊಡಗಲ್ಲಿ ನೀನು ಕಾಫಿ ತೋಟಕ್ಕೆ ಕೆಲ್ಸಕ್ಕೆ ಹೋಗ್ತೀಯಾ? ಓಕೆ ಓಕೆ. ಒಂದು ತಿಂಗಳಿಗೆ ಎಷ್ಟು ಸಂಬಳ ಕೊಡ್ತಾರೆ? ತಿಂಗಳೆಲ್ಲ ಹಿಂಗೆ ನಾವು ಎಷ್ಟು ಕೇಳ್ತೀವಿ ಅಷ್ಟು. ಸುಮ್ಮನೆ ಅಂದಾಜು ಒಂದು ಎಷ್ಟು ಸಂಪಾದನೆ ಮಾಡ್ತೀಯಾ? ಒಂದು 20,000, 20-25 ಸಾವಿರ ಸಂಪಾದನೆ ಮಾಡ್ತೀವಿ ತಿಂಗಳಿಗೆ? ಓಕೆ. ಅಂದರೆ ಈಗ ನೀನು ರಜಾ ಇರೋದ್ರಿಂದ ಇಲ್ಲಿಗೆ ಬಂದಿದ್ಯಾ? ರಜಾ ಅಲ್ಲ, ಈಗ ಮುಗೀತು ಕೆಲಸ ಎಲ್ಲ ಅಲ್ಲಿ. ಕೆಲಸ ಮುಗೀತಾ? ಆಮೇಲೆ ಈಗ ನೆಕ್ಸ್ಟ್ ಏನು ಮಾಡ್ತೀಯಾ? ಅಷ್ಟೇನಿಲ್ಲ, ಇಲ್ಲೇ ಈಗ ಬೇರೆ ಕೆಲಸ ನೋಡಿದ್ವಿ. ಏನು ಕೆಲಸ ನೋಡ್ತೀಯಾ? ಮರ ಕಪತ್ತು. ಹಾಂ, ಮರ ಕಪತ್ತು. ಕಪತ್ತಿ ಅಂದರೆ? ಕಪತ್ ಮರ ಕೊಂಬು ಕೊಚ್ಚೋದು ಅಂದರೆ ಹಿಂಗೆ ಮಾಡ್ತಾರಲ್ಲ ಈ ಥರ. ಅಂದರೆ ಹತ್ತಿ ಅದನ್ನು ಕಟ್ ಮಾಡೋದಾ? ಏನಕ್ಕೆ ಉದ್ದೇಶ ಏನು? ಮರ ದಪ್ಪ ಆಗಲಿ. ಹಾಂ 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 ಓಕೆ 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 ಓಕೆ. ಹಾಂ 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 ಇದು ಕಾಫಿ ತೋಟಗಳೆಲ್ಲ ಎಲ್ಲ ಕಡೆನೂ? ಹಂಗಾರೆ ನೀನು ಮರ ಪಟ ಅಂತ ಹತ್ತಾಕ್ಬಿಡ್ತೀಯಾ? ಈಗ ಹತ್ತಕ್ಕಾಗಲ್ಲ, ಈಗ ಹಾಂ ದಿನ ಹತ್ಕೊಂಡಿದ್ರೆ ಸರಿಯಾಗಿ. ಈಗ ಸಿಟಿಗೆ ಹೋಗಿ ಬಂದು ಸ್ವಲ್ಪ ಮರ ಹತ್ತದು ಮರ್ತ್ಬಿಟ್ಟಿದ್ಯಾ ಅಂತನಾ? ಸಿಟಿಗೆ ಹೋಗಿಲ್ಲ, ಅಲ್ಲೇ ಮರ ಹತ್ತಂಗಿರೋದು. ಹಾಂ, ಅಲ್ಲೂ ಮರ ಹತ್ತಂಗಿರೋದು. ಹ್ಞೂ ಓಕೆ ಓಕೆ. ಆಮೇಲೆ ಇದು ಏನು, ಎಷ್ಟನೇ ಕ್ಲಾಸ್ ತಂಗ ಓದ್ದೆ? ಹಾಂ ಬಾ. ಎಷ್ಟನೇ ಕ್ಲಾಸ್ ತಂಗ ಓದ್ದಪ್ಪ? 8ನೇ ಕ್ಲಾಸ್. 8ನೇ ಕ್ಲಾಸ್ ತಂಗ ಓದ್ಬಿಟ್ಟು ಬಿಟ್ಬಿಟ್ಟೆ. ಆಮೇಲೆ ಇದು ಕೆಲಸಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ 16 ಅಷ್ಟೇ ನಿನಗೆ. ಇನ್ನೂ ನಿನಗೆ 10% ಜೀವನನೂ ಕಳೆದಿರಲ್ಲಪ್ಪ. 16 ವರ್ಷಕ್ಕೆ ಆಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದಿಲ್ಲ. 16 ವರ್ಷ ಅಂತ ಕಾಣೋದಿಲ್ಲ ನೀನು. ಹಾಂ, ಆಳೆ ದೊಡ್ಡವನಾಗ್ಬಿಟ್ಟಿದ್ಯಾ. ಆಮೇಲೆ ಇದು ಜೇನು ಕೀಳಕ್ಕೆ ಹತ್ತೀಯ ಮರಕ್ಕೆ? ಎಲ್ಲ ನಾನು ಹತ್ತಲ್ಲ, ನಮ್ಮ ಕಡೆ ಅವರು ದೊಡ್ಡವ್ರು ಹತ್ತಾರೆ. ದೊಡ್ಡವ್ರು. ನೀನು ಅವ್ರ ಜೊತೆ ಸಪೋರ್ಟ್ಗೆ ಹೋಗ್ತೀಯಾ? ಸಪೋರ್ಟ್ಗೆ ಹೋಗ್ತೀನಿ. ಅಂದರೆ ಸೀಸನ್ ಬಂದಾಗ ಇನ್ನು ಸ್ವಲ್ಪ ದಿನ ಅದೇನು, ಇನ್ನೊಂದು ಸ್ವಲ್ಪ ದಿನ. ಆಗ ನೀನು ಕಾಫಿ ತೋಟ ಅಲ್ಲಿ ಕೆಲಸಕ್ಕೆ ಹೋಗಲ್ಲ, ಅದೇ ಕೆಲಸ ಇದೇ ಕೆಲಸ. ಡೈಲಿ ಒಂದು ದಿನಗೆ ಜಾಸ್ತಿನೇ ಸಿಗ್ತದಲ್ಲ. ಜಾಸ್ತಿ ಸಿಗ್ತದೆ. ಆಮೇಲೆ ನಿಮ್ಮ ಪ್ಯೂರಿಟಿ ಜೇನು ಸಿಗಬೇಕಲ್ಲ. ಅಲ್ಲಪ್ಪ, ನೀವು ಸಿಗೋದು ಅಪರೂಪ ಅಂತ ಹೇಳಿದ್ದು. ನಿಮ್ಮದು ಇಲ್ಲಿ ಕೀಳೋದಿದೆಯಲ್ಲ, ಅದನ್ನು ಬೇಕಾದ್ರೆ ಒಂದಕ್ಕೆ 2 ರೇಟ್ ತಗೊಳ್ಳೋ ಜನನೂ ಇದ್ದಾರೆ ಸಿಟಿಲಿ, ಬೆಂಗಳೂರಲ್ಲಿ ಅಥವಾ ಬೇರೆ ಬೇರೆ ಕಡೆ. ಅದನ್ನು ಕಿತ್ಬಿಟ್ಟು ಯಾರಿಗೆ ಮಾಡ್ತೀರಾ? ಇಲ್ಲೇ ಮುಂದ್ಗಡೆ ಡಿ ಬಿ ಕುಪ್ಪೆ ಇದೆಯಲ್ಲ. ಡಿ ಬಿ ಕುಪ್ಪೆ ಸೊಸೈಟಿನ ಏನದು? ಇಲ್ಲ, ಮಾಮೂಲಿ ಅಂಗಡಿ ಕೊಟ್ಬಿಡ್ತೀರಾ? ಎಷ್ಟು kg? ಒಂದೊಂದು ಟ್ರಿಪ್ಪು 500 ರೂಪಾಯಿ ಕೊಡ್ತಾರೆ. ಒಂದೊಂದು ಟ್ರಿಪ್ಪು 400. ಜಾಸ್ತಿ ಕೊಟ್ಟಂಗೆ ಕಡಿಮೆ ಮಾಡ್ತಾರೆ. ಈಗ ಉದಾಹರಣೆ, ಒಂದು ಮೀಡಿಯಮ್ ಸೈಜ್ದು ಜೇನು ಕಿತ್ತಿದ್ರೆ ಎಷ್ಟು ಜೇನು ಬರ್ತದೆ?
ಲೀಟ್ರ್? 14 ಲೀಟ್ರ್. 14 ಲೀಟ್ರ್ ಬರ್ತದೆ. ಅಂದರೆ 1 ಲೀಟ್ರಿಗೆ 500 ರೂಪಾಯಿ. 1 ಲೀಟ್ರಿಗೆ 500. ಅಂದರೆ ಹತ್ತತ್ರ 6000 ರೂಪಾಯಿ 7000 ರೂಪಾಯಿ ಒಂದು ಜೇನು ಹತ್ತಿ ಕಿತ್ತಿದ್ರೆ. ಅಷ್ಟೇ. ಒಂದು ಜೇನು ಹತ್ತು ಕೀಳಕ್ಕೆ ಎಷ್ಟೊತ್ತು ಬೇಕು? ಈಗ ಜಲ್ದಿ ಕೀಳೋರು ಒಂದು 5 ನಿಮಿಷ 6 ನಿಮಿಷ ಕಿತ್ಬಿಡ್ತಾರೆ. ಒಬ್ಬರು ಈಗ ಕಲಿತಾರೆ ಅವರೆಲ್ಲ ಸ್ವಲ್ಪ ನಿಧಾನ. ಅಂದರೆ ಒಟ್ಟಿನಲ್ಲಿ ಡೈಲಿ ಒಂದು ಜೇನು ಕೀಳ್ತೀರಾ? ಒಂದಲ್ಲ ಅಂತ ಎಷ್ಟಿದ್ರು ಕೀಳೋದೆ. ಎಷ್ಟಿದ್ರು ಕೀಳೋದೆ. ಅದನ್ನ ಹೆಂಗೆ ತರ್ತೀರಾ? ಈಗ ಒಂದು ಪಾತ್ರೆ ಕಟ್ಟಿಬಿಟ್ಟು ಮೇಲ್ಗಡೆ ಒಬ್ಬ ಕೇಳ್ತಾ ಇರ್ತಾನೆ, ಅವನಿಗೆ ಕಟ್ಟಿ ಕೇಳಿಸ್ತೀವಿ ಹಗ್ಗದಲ್ಲಿ. ಅವನು ಆ ಕಡೆಯಿಂದ ತುಪ್ಪನ ಕತ್ತರಿಸಿ ಇನ್ನು ಮರಿನೆಲ್ಲ ಅಲ್ಲೇ ಬಿಟ್ಬಿಡ್ತಾನೆ. ಹಾಂ. ಒಟ್ಟಲ್ಲಿ ಈ ಜೇನು ನಿನಗೆ ಇನ್ನೂ ಜಾಸ್ತಿ ಅನುಭವ ಇಲ್ಲ, ಆದರೂ ಸುಮ್ಮನೆ ಕೇಳ್ತೀನಿ. ಏನು ಅನಾಹುತ ಆಗೋದೇನಿಲ್ಲ? ಕಚ್ಚು ಏನು ಆಗೋದಿಲ್ಲ, ಅದಕ್ಕೆ ಮತ್ತೆ ಹತ್ತೋದು ಕಚ್ಚಿಸ್ಕೊಳ್ಳೋದು ಅದರಿಂದ. ಆದ್ರೆ ಕಚ್ಚಿದ್ರು ಬಿಡಲ್ಲ ಅದು ರೂಢಿ ಆಗ್ಬಿಟ್ಟಿದೆ. ರೂಢಿ ಆಗಿದೆಯಲ್ಲ, ಕಚ್ಚಿಸಿ ಸುಮಾರು ಜನ ಫಸ್ಟಿಂದ ಚಿಕ್ಕದ್ರಿಂದ ಕುಯ್ದಿರೋರೆಲ್ಲ ಅವ್ರಿಗೆಲ್ಲ ಎಷ್ಟು ಕಚ್ಚಿದ್ರು. ಈಗ ನಿಂಗೆ ಇವಾಗ ರಜಾ ಇದೆಯಲ್ಲ, ರಜಾದಲ್ಲಿ ಏನು ಮಾಡ್ತೀಯ? ಯಾಕಂದ್ರೆ ಆಟ ಆಡೋ ಸಮಯ ನಿಮಗೆ ಏನು ಟೈಮ್? ವಾಲಿಬಾಲ್ ಹುಡುಗರುಗಳಿದ್ದಾರಾ? ಎಷ್ಟು ಜನ ಇದ್ದೀರಾ? ಸುಮಾರು ಜನ ಹುಡುಗರಿದ್ದಾರೆ. ಎಷ್ಟು ಜನ? ಒಂದು 20 ಸೀಟ್ 20-25 ಜನ ನೀವು ವಾಲಿಬಾಲು ಕ್ರಿಕೆಟ್ ಅದು ಇದು ಆಡ್ತೀರಾ? ಕ್ರಿಕೆಟ್ ಇಲ್ಲ, ಬರೀ ಅದು ನಿಮ್ಮ ಮನೆಯಲ್ಲಿ ಮನೋಜು, ಈ ಹುಲಿ ಎಷ್ಟು ಹತ್ರದಲ್ಲಿ ನೋಡಿದ್ಯಪ್ಪ? ಹತ್ರದಲ್ಲಿ ನೋಡಿದ್ಯಾ? ಬಟ್ ಏನು ನಿನಗೇನು ಅದ್ರ ಪಡೆದು ಅದು ಹೋಯ್ತಾ? ಓಕೆ ಅದ್ರ ಪಡೆದು ಅದು ಹೋಗ್ತದೆ, ಅದ್ರ ನಿಮ್ಮ ಪಡ್ ನೀವು. ಇದೆ ಸರ್. ಯಾವುದು? ಓ ನೋಡಿ, ಈಗ ನಾನು ತಮಗೆಲ್ಲ ಒಂದು ಇಂಟ್ರೆಸ್ಟಿಂಗ್ ಜಾಗ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಸ್ಥಳೀಯವಾದಂಥ ಮನೋಜ್ ಹೇಳೋ ಪ್ರಕಾರ ಇದೇನಾ ಇವರೇ? ಎಲ್ಲಿ? ಓ ಆ್ಯಕ್ಚುಲಿ ಇದೇನಾ? ನೋಡಿ, ನಾವು ಇವಾಗ ಇದ್ದೀವಿ. ಹಾಂ, ನೋಡಿ ನಾವು ಇವಾಗ ಇರೋ ಪ್ಲೇಸ್ ಯಾವುದು ಅಂದರೆ ನಿಮಗೆ ಭಾಳ ಕುತೂಹಲ ಆಗ್ತದೆ. ಯಾಕೆ ಇಲ್ಲಿ ಬಂದೆ ನಾನು ಇಂಟ್ರೆಸ್ಟಿಂಗ್ಲಿ ಅಂದರೆ, ಇದು ಇಡೀ ಕರ್ನಾಟಕಕ್ಕೆ ಚಿರಪರಿಚಿತ ಆಗದಂಥ ಒಬ್ಬ ಮುಗ್ಧ ಯುವಕನ ಮನೆ. ಅದೇ ಹಳ್ಳಿಯೈದ ಪೇಟೆಯೈದಕ್ಕೆ ಬಂದಂತಹ ರಾಜೇಶ್ ಅವ್ರ ಮನೆ. ರಾಜೇಶ್ ಅವ್ರ ಮನೆಯಲ್ಲಿದ್ದೀವಿ. ಸೊ ಆ್ಯಕ್ಚುಲಿ ಇವರು ಈಗ ಈ ಮನೇಲಿ ವಾಸ ಇಲ್ಲ. ಈಗ ಅವರು ಇಲ್ಲೇ ಹ್ಯಾಂಡ್ ಪೋಸ್ಟ್ ಅಂತಿದೆ, ಅಲ್ಲಿ ಹ್ಯಾಂಡ್ ಪೋಸ್ಟಲ್ಲಿ ಅವರು ಈಗ ಅಲ್ಲಿ ವಾಸವಾಗಿದ್ದಾರೆ. ಸೊ ರಾಜೇಶ್ ಅವ್ರ ತಾಯಿ, ನಮಸ್ಕಾರಮ್ಮ. ನಮಸ್ತೆ. ಈಗ ನೀವು ಇಲ್ಲಿಲ್ಲ ಅಂತ ಕೇಳ್ಪಟ್ಟೆ, ಮನೋಜ್ ಹೇಳಿದ್ರು. ನಾನು ಈ ಮನೇಲಿ ಇರಕಾಯ್ತದೆಯಾ? ಹೌದೌದು. ಗಂಡನಿಲ್ಲ, ಇತ್ತ ಈ ಮಕ್ಕಳನ್ನಿಲ್ಲ, ಈ ಮನೇಲಿ ನಾನು ಒಬ್ಳೆ ಇರಕಾಯ್ತದೆಯಾ ಸಾ? ಅದಕ್ಕೆ ನಾನು ಮಗಳ ಮನೇಲಿ ಹೋಗಿ ಇದ್ಕೊಂಡಿರೋದು. ಮಗಳ ಮನೇಲಿ ಹೋಗಿ ಇದ್ಕೊಂಡಿದ್ದೀರಾ? ಮಗಳ ಮನೇಲಿ ಇದ್ಕೊಂಡಿರೋದು. ಓಕೆ. ಈಗ ನಿಮ್ಮ ರಾಜೇಶು ತೀರ್ಕೊಂಡು ಎಷ್ಟು ವರ್ಷ ಆಯಿತು? ಸುಮಾರು ವರ್ಷ ಆಗಿದೆ. ಎಷ್ಟು ವರ್ಷ ಆಯಿತು? 15 ವರ್ಷ ಆಗಿದೆ. ಅಷ್ಟು ವರ್ಷ ಆಯ್ತಾ? 7-8 ವರ್ಷ ಆಯಿತಾ? ಆಗಿದೆ. ಓಕೆ. ಅದಾದಮೇಲೆ ಅವ್ರ ತಂದೆ ತೀರ್ಕೊಂಡು 2 ವರ್ಷ ಆಯಿತು. 2 ವರ್ಷ ಆಯಿತಾ? ಓಕೆ, ಈ ಕಡೆ ಬನ್ನಿ. ಆಮೇಲೆ ಏನು, ಈಗ ನೀವು ಅಲ್ಲಿ ನಿಮ್ಮ ಮಗಳ ಮನೇಲಿ ಇದ್ದೀರಾ? ಮಗಳ ಮನೇಲಿ ಇರೋದು. ಈಗ ಅಡಿಯಲ್ಲಿ ಏನು ರೆಡಿ ಮಾಡ್ಕೊಳ್ಳೋಂಥ ಸ್ಥಿತಿಲಿ ಇಲ್ಲ ಇದು? ಇಲ್ಲ, ನಾನು ಇದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸಾ. ಬಂದು ಒಂದು ಸ್ವಲ್ಪ ಯಾವ ಮಕ್ಕಳೆಲ್ಲ ಸೇರ್ಕೊಂಡು ಒಂದು ಮನೆ ಮಾಡ್ಕೊಡಿ, ಅಲ್ಲಿ ನನಗೆ ಇರಕ್ ಆಗಲ್ಲ ಅಂತ ಅಂದ್ರೆ ಯಾರು ಮಾಡ್ಕೊಡಲ್ಲ. ನಾವು ಇವ್ರ ಮನೇಲಿ ಹೋಗಿ ತಿನ್ಬೇಕು. ನನಗೆ ಇಡ್ಸಲ್ಲ ಸರ್. ನಾವು ಮಾಡಿ ತಿನ್ನೋದು ಹೇಗೆ? ಒಬ್ರ ಮನೇಲಿ ತಿನ್ನೋದು ಜನ ಅಂದರೆ 1 ದಿವಸ 2 ದಿವಸ ಕೊಡ್ತಾರೆ ಅಷ್ಟೇ. ಇನ್ನು ಏನೇನೋ ತಿಳ್ಕೊತಾರೆ ಅಂತ ಅಂದ್ಬಿಟ್ಟು ಹೋಗಿ ಮಗಳ ಮನೇಲಿ ಇದ್ಕೊಂಡಿರೋದು ನಾನು. ಮಗಳ ಮನೆಯಲ್ಲಿ ಹ್ಯಾಂಡ್ ಪೋಸ್ಟಾ? ದುಃಖ ಪಡಬೇಡಿ. ಆಮೇಲೆ ಈಗ ಟಿ ವಿಯವರು ಆಗ ರಾಜೇಶ್ನ ಭಾಳ ಬಳಸ್ಕೊಂಡಂಥ ಟಿ ವಿ ಮಾಧ್ಯಮದವರು ರಾಜೇಶು ಸತ್ತ ನಂತರ ಏನು ಮಾಡಿದ್ರು? ಏನು ಮಾಡಿಲ್ಲ. ನಾನು ಟಿ ವಿನಿಗೆಲ್ಲ ಹೋಗಿ ನನ್ನ ಪರಿಸ್ಥಿತಿ ಹಿಂಗೆ ಆಗಿದೆ, ಏನಾರು ಒಂದು ನನಗೆ ಏನು ಬೇಡ, ನನಗೊಂದು ಸಣ್ಣದಾಗಿ ಒಂದು ಮನೆ ಮಾಡ್ಕೊಡಿ ಸಾ, ಅವನ ಹೆಸರಾಗಿ ನಾನು ಇದ್ಕೋತೀನಿ, ಅವ್ರ ಸಮಾಧಿ ಹತ್ರ ನಾನು ಸಾಯ್ಬೇಕು ಅಂತ ಎಲ್ಲ ಕೇಳ್ಕೊಂಡಿದ್ದೀನಿ. ಮಾಡಿಕೊಡ್ತೀವಿ ಅಂತ ಅಂತಾರೆ, ಮಾಡಿಕೊಡಲ್ಲ. ಒಟ್ಟಲ್ಲಿ ಈ ಸುವರ್ಣ ವಾಹಿನಿ ಅಥವಾ ಇನ್ನೂ ಜಿ ಕನ್ನಡ ಅಥವಾ ತುಂಬ ವಾಹಿನಿಗಳಲ್ಲಿ ರಾಜೇಶ್ನ ಅಂದರೆ ಅವನ್ನ ಯೂಟಿಲೈಸ್ ಮಾಡಿಕೊಂಡ್ರು. ಸೊ ಅದಾದ ನಂತರ ಯಾರೂ ಬರಲಿಲ್ಲ ಅಂತ? ಯಾರು ಬಂದಿಲ್ಲ. ಓಕೆ. ಆಮೇಲೆ ಸರ್ಕಾರನೂ ಏನಾದರೂ ಅವರು ಸ್ವಲ್ಪ ಪ್ರಚಾರ ಪಡೆದಿದ್ರು, ಯುವಕ ಒಳ್ಳೆ ಹುಡುಗ ಇದ್ದು ಅಂತ ಏನಾದರೂ ಇಲ್ಲಿ ಕಡೆಯಿಂದನೂ ಏನೂ ಮಾಡಿಲ್ಲ? ಇಲ್ಲ, ಏನು ಮಾಡಿಲ್ಲ. ಓಕೆ. ನೀವೇನಾರು ಕೇಳಿದ್ರಾ ಟಿ ವಿ ಚಾನಲ್ನವ್ರನ್ನ ಹಿಂಗೆ
ನಮ್ಮ ಈ ಬಿ ಚಾನಲ್ಗೆ ಹೋಗಿದ್ದೀನಿ ಮತ್ತು ಈ ಸರಿ ಇದು ಓಟು ಗೆದ್ದಿದ್ದಾರಲ್ಲ ಅವರು ಅನಿಲ್ ಕುಮಾರ್ ಅವ್ರಿಗೂ ಕೈ ಮುಗಿದು ಕೇಳ್ಕೊಂಡಿದ್ದೀನಿ ಚಿಕ್ಕಮ್ಮದಿಗೆ ಸಹ ನನಗೆ ಈ ಪರಿಸ್ಥಿತಿ ಬಂದಿದೆ, ನನಗೆ ಒಂದು ಮನೆ ಮಾಡಿಕೊಡಿ ಸಹ. ಅವನಿಗೂ ಹೆಸರಲ್ಲಿ ಮನೆ ಬಂದಿತ್ತು ಸಹ, ಅದನ್ನು ಹೋಗಿ ಅಲ್ಲಿ ಲೀಸ್ಟ್ ಎಲ್ಲ ಮನೆ ಪತ್ರ ಎಲ್ಲ ಅನಿಲ್ ಕುಮಾರ್ ಕೈಲಿ ಕೊಟ್ಟಿದ್ದೀನಿ. ಎಲ್ಲಿ ಮನೆ ಬಂದಿತ್ತು? ರಾಜೇಶ್ಗೆ ಒಂದು ಮನೆ ಕೊಡಬೇಕು. ಎಲ್ಲಿ? ಅದು ಎಲ್ಲಿಂದ ಬಂದಿತ್ತು ಅನ್ನೋದು ಗೊತ್ತಿಲ್ಲ ನನಗೆ. ಅವನಿಗೆ ಮನೆ ಕೊಡಬೇಕು ರಾಜೇಶ್ಗೆ ಅಂತಾಗಿ ಅಂತ ಮನೆ ಪತ್ರ ಎಲ್ಲ ಬಂದಿತ್ತು. ಆ ಲೀಸ್ಟ್ ಎಲ್ಲ ಅನಿಲ್ ಕುಮಾರ್ ಕೈಲಿ ಕೊಟ್ಟಿದ್ದೀನಿ. ಇದುವರೆಗಾಗಿ ಏನೂ ಇದು ಮಾಡಿಲ್ಲ. ಆಮೇಲೆ ರಾಜೇಶ್ ತೀರ್ಕೊಂಡು ಎಷ್ಟು ದಿನಕ್ಕೆ ಅವ್ರ ತಂದೆ ತೀರ್ಕೊಂಡ್ರು? ಈಗ ಒಂದು ಇದೆಂತ ಕೊರೋನಾ ಕಾಯಿಲೆ ಅಂತಲ್ಲ, ಅದು ಅದರಲ್ಲಿ ಕರೋನಾ ಈ ಊರಿಗೂ ಬಂದಿತ್ತ? ಈ ಅಡಿಗೆ ಬಂದಿದ್ದಿಲ್ಲ, ನಾ ಅಲ್ಲಿದ್ದು ಅಲ್ಲಿದ್ದಾಗ ಬಂದು ಕರೋನಾ ಟೈಮಲ್ಲಿ ತೀರ್ಕೊಂಡ್ರು. ಹಂಗೆ ಅಂತ ಅಂದ್ರು, ಕೊರೋನಾ ಕಾಯಿಲೆ ಅಂತ ಅಂದ್ರು. ಓಕೆ, ಏನು ಅಂತ ಗೊತ್ತಿಲ್ಲ. ಫೈನಲಿ ತೀರೋದಕ್ಕೆ ಒಂದು ಕಾರಣ ಬೇಕಾಗಿದ್ದು, ಕರೋನಾ ಅಂತ ಇದು ಮಾಡಿದ್ರು. 2 ವರ್ಷ ಆಯ್ತು ಸತ್ತು. ಆಮೇಲೆ ತಮ್ಮ ಹೆಸರು? ಲಕ್ಷ್ಮಿ. ಲಕ್ಷ್ಮಿ ಅವರೇ, ನಾನು ನಿಮ್ಮನ್ನ ಟಿ ವಿ ಮಾಧ್ಯಮದಲ್ಲೆಲ್ಲ ಭಾಳ ನೋಡಿದ್ವಿ. ಯಾಕಂದರೆ ಈ ಟೈಮಲ್ಲಿ ಕರೋನಾ ತಂದೆ ತೀರೋದ್ರು. ಆದರೆ ರಾಜೇಶನ ಸಾವಿಗೆ ಮೂಲ ಕಾರಣಗಳೇನು ತಮಗೆ ಕೇಳ್ಬೋದಾ? ಮೂಲ ಕಾರಣ ಅಂತ ಅಂದರೆ ನಮಗೆ ಅದು ಏನಾಯ್ತು ಅನ್ನೋದೇ ಗೊತ್ತಿಲ್ಲ ಸರ್. ಏನಾಯ್ತು ಅನ್ನೋದೇ ಗೊತ್ತಿಲ್ಲ. ಹಿಂಗೆದ್ದವ ಹಿಂಗೆ ಆಯ್ತಲ್ಲ ಅಂತ ಅದೊಂದೇ ನಮಗೆ. ಚೆನ್ನಾಗಿದ್ದ, ಅದು ಏನಾಯ್ತು ಅನ್ನೋದೇ ಗೊತ್ತಿಲ್ಲ. ನೀವು ಕಾರಣ ತಿಳ್ಕೊಳಕ್ಕೆ ಹೋಗ್ಲಿಲ್ಲ? ಇಲ್ಲ ಸರ್. ಸ್ವಲ್ಪ ಮನಸ್ಸಿಗೆ ಏನಾರು ಬೇಜಾರು ಆಗತ್ತ ವಿಷಯಗಳು ಏನಾರು? ಅದೇನಿಲ್ಲ, ಅದು ಅವನಿಗೆ ಮನಸ್ಸು ಅಂತ ಏನಂದ್ರೆ ಜಂಗಲ್ ಜಾಕಿ ಪಿಕ್ಚರ್ ತೆಗೆದಾಗ ನನಗೆ ಹಿಂಗೆ ಆಯ್ತಲ್ಲ, ಪಿಕ್ಚರು ಓಡನಿಲ್ಲಲ್ಲ ಥಿಯೇಟ್ರಲ್ಲಿ ಅಂತ ಸ್ವಲ್ಪ ಇದಾಯ್ತು ಅವನಿಗೆ. ಸೊ ಜಂಗಲ್ ಜಾಕಿ ಚಿತ್ರ ರಿಲೀಸ್ ಆಯಿತು. ರಿಲೀಸ್ ಆದಾಗ ಅವನಿಗೆ ಜನಗಳು ನೋಡಲಿಲ್ಲ ಅನ್ನೋ ಒಂದು ಆತಂಕ ಆಯಿತು. ಓಕೆ ಓಕೆ, ಬೇಜಾರಾಯಿತು. ಒಂದು ತಿಂಗಳು ಕೂಡ ಓಡಿಲ್ಲಲ್ಲ ನನ್ನ ಪಿಕ್ಚರು ಅಂತ ಅನ್ಕೊಂಡು ಅದು ಯೋಚನೆ ಮಾಡ್ತಿದ್ದ. ಆಗ ಅದು ಆಗಿ ಮತ್ತೆ ಒಂದು ಲವ್ ಪಾಯ್ಸನ್ ತೆಗಿಯಕ್ಕೆ ಸ್ಟಾರ್ಟ್ ಮಾಡ್ದ. ಅದೂ ಅದರಲ್ಲೇ ಅರ್ಧ ತೆಗ್ದ, ಅರ್ಧ ತೆಗಿಲಿಲ್ಲ. ಯಾರು ಡೈರೆಕ್ಟ್ರು? ಯಾರು? ಯಾವ ಸರ್? ಇದು ಲವ್ ಪಾಯ್ಸನ್ದು. ಲವ್ ಪಾಯ್ಸನ್ದು ಬರಲ್ಲ ನನಗೆ. ನೋಡಿ, ನಾವು ಇವಾಗ ಬಂದಿದ್ದೀವಿ ರಾಕೇಶ್ ಅವರ ಚಿತ್ರನಟ ಜಂಗಲ್ ಜಾಕಿ, ಬಳ್ಳೆಹಾಡಿ ಅಂದರೆ 90ರಲ್ಲಿ ಹುಟ್ಟಿದ್ದು, 2013ರಲ್ಲಿ ತೀರೋಗಿದ್ದು. ಅಂದರೆ 11 ವರ್ಷ ಆಯಿತು ನಿಮ್ಮ ಪ್ರಕಾರ. ಓಕೆ, ಇಲ್ಲೇ ಅವ್ರದ್ದು ಸಮಾಧಿ ಇದೆ. ಸೊ ಅವ್ರ ತಾಯಿ ಲಕ್ಷ್ಮಿ ಕೇಳ್ಕೊಳ್ಳೋದು ಏನಿಲ್ಲ, ನಮ್ಮ ಮಗನ ಸಮಾಧಿಯ ಸ್ಥಳದಲ್ಲೇ ನಮಗೊಂದು ಮನೇನ, ಒಂದು ಸಣ್ಣ ಒಂದು ಗೂಡನ್ನು ಮಾಡಿಕೊಡಿ, ಒಂದು ಮನೇನ ಮಾಡಿಕೊಡಿ ಅಂತ ಇವರು ಕೇಳ್ಕೊತಾ ಇದ್ದಾರೆ. ಸೊ ನಾವು ರಾಜೇಶ್ ಅವ್ರಿಗೆ ನಮಿಸ್ಕೊಂಡು ಅವ್ರ ಬಗ್ಗೆ ಮಾತಾಡೋಣ. ಆಮೇಲೆ ಅಮ್ಮ, ಮತ್ತು ಈ ಒಂದು ಯೂಟ್ಯೂಬ್ನ ನೋಡ್ತಿರುವಂಥ ಎಲ್ಲರಿಗೂ ಭಾಳ ಕ್ಲಿಯರಾಗಿ ಹೇಳ್ತೀನಿ, ನಮ್ಮ ಮಾಧ್ಯಮದವರು ಮುಗ್ಧ ಮನಸ್ಸುಗಳನ್ನ ಭಾಳ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಳ್ತಾರೆ. ನಾನು ಪದ ಉಪಯೋಗಿಸ್ತೀನಿ, ಇನ್ನೊಂದು ಸಲ ಯೂಟಿಲೈಸ್ ಅಂದರೆ ಬಳಕೆ ಮಾಡ್ಕೊಳ್ತಾರೆ, ವಸ್ತು ಥರ ಬಳಕೆ ಮಾಡ್ಕೊಳ್ತಾರೆ. ಬಳಕೆ ಮಾಡಿಕೊಂಡು ಒಂದು ಪೀಕ್ ಲೆವೆಲ್ಗೆ ತೊಗೊಂಡೋಗ್ತಾರೆ. ಏನು ಒಂದು ರಿಯಾಲಿಟಿ ಶೋ ಮುಗಿಯೋಷ್ಟರಲ್ಲಿ ಏನೂ ಇಲ್ಲದ ವ್ಯಕ್ತಿ ನಾನು ಏನೋ ಅಂತ ಅವನಿಗೆ ಅನಿಸ್ತದೆ. ಯಾಕಂದರೆ ಇದು ಸಮಾಜದ ಮಧ್ಯೆ ಇದ್ದು ಅಥವಾ ಸಿಟಿಲಿದ್ದು ಇದನ್ನೆಲ್ಲ ನೋಡಿಕೊಂಡು ಯಾರೋ ಫಿಲ್ಮ್ ಆ್ಯಕ್ಟರ್ ಮಗ ಆದರೆ ಅಥವಾ ಧಾರಾವಾಹಿ ಮಾಡ್ತಿರೋರು ಮಗಳಾದರೆ ಅವ್ರಿಗೆ ಅನುಭವ ಇರ್ತಿದ್ರ ಬಗ್ಗೆ. ಆದರೆ ಇವರು ಏನೂ ಇಲ್ಲದಂಥ ಒಂದು ಹಾಡಿಲಿ ಇಂಥ ಒಂದು ಜಾಗದಲ್ಲಿ ಇದ್ದವ್ರನ್ನ ಪಿಕ್ ಮಾಡಿಕೊಂಡು, ಒಂದು ನಿಮಿಷ ಪಿಕ್ ಮಾಡಿಕೊಂಡು ತೊಗೊಂಡು ಹೋಗಿ ಅವ್ರಿಗೆ ಹೆಂಗೆ ಬೇಕು ಅಂದರೆ, ಇದೊಂದು ಮಣ್ಣಿನ ಮುದ್ದೆ, ಒಂದು ರಾಜೇಶ್ ಅನ್ನೋನು ಅವನ್ನ ಹೆಂಗೆ ಬೇಕಂಗೆ ಅವನ್ನ ಶಿಲೆ ಅಂದರೆ ಯೂಟಿಲೈಸ್ ಮಾಡಿಕೊಂಡ್ರು, ವಿಗ್ರಹನ ಕೆತ್ತಿದ್ರು. ಒಂದು ರಿಯಾಲಿಟಿ ಶೋ ಮುಗಿಯೋ ತನಕ ಅವನು ಪೀಕಿಗೆ ತೊಗೊಂಡೋಗಿ ಬಿಟ್ಬಿಟ್ರು. ಮೇಲೆ ಮರ ಕತ್ತಿಸಿ ರಿಯಾಲಿಟಿ ಶೋ ಮುಗಿದು 1 ವಾರಕ್ಕೆ ಅವ್ರನ್ನ ಯಾರೂ ಮಾತಾಡ್ಸಲ್ಲ, ಮೇಲೆ ಮರದಿಂದ ಒಂದೇ ಸಲ ತಳ್ಳಿಬಿಡ್ತಾರೆ. ಆಗೇನಾಗ್ತದೆ, ನಮ್ಮಂತ ಅಂದರೆ ಈ ಒಂದು ಆಡಿ ಅಥವಾ ಸಣ್ಣ ಒಂದು ಗೂಡಲ್ಲಿರುವಂತಹ ಮುಗ್ಧ ಮನಸ್ಸುಗಳಿಗೆ ನೋವಾಗ್ತದೆ.
ದಯವಿಟ್ಟು ನಾನು ಕೈ ಮುಗಿದು ಎಲ್ಲರೊಳಗೊಂದಾಗೂ ವಿನಯ ಕೇಳ್ಕೊಳ್ಳೋದೇನು ಅಂದರೆ ಟಿ ವಿ ಮಾಧ್ಯಮದವರು ದಯವಿಟ್ಟು ನಿಮ್ಮ ಒಂದು ಟಿ ಆರ್ ಪಿನೋ ಅಥವಾ ಇನ್ನೊಂದು ಏನಕ್ಕೋಸ್ಕರ ಒಂದು ಕಾರ್ಯಕ್ರಮದ ಯಶಸ್ಸಿಗೋಸ್ಕರ ಮುಗ್ಧ ಮನಸ್ಸುಗಳನ್ನ ದಯವಿಟ್ಟು ಬಳಸ್ಕೋಬೇಡಿ. ಓಕೆ, ನೀವೊಂದು ಕಾರ್ಯಕ್ರಮಕ್ಕೆ ಕರ್ಕೊಂಡ್ರಿ, ಅವ್ರಿಗೆ ಒಳ್ಳೆಯ ಒಂದು ವೇದಿಕೆ ಕೊಟ್ರಿ, ಎಲ್ಲ ಆಯಿತು. ಆದರೆ ಆ ಕಾರ್ಯಕ್ರಮದ ತದನಂತರ ಅವ್ರನ್ನ ಒಂದು ಹಂತಕ್ಕೆ ತಲುಪೋ ತನಕ ದಯವಿಟ್ಟು ನೀವು ಅವ್ರನ್ನ ಕೇರ್ ಮಾಡಬೇಕು. ಕೇರ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಈ ಗಾಳಿಪಟ ಒಂದು ಎಷ್ಟೋ ಅಡಿ ಬಿಡ್ತೀವಿ, ನೀಟಾಗಿ ಬಿಡ್ತೀವಿ, ಅದು ಒಂದೇ ಸಲ ಕಟ್ ಮಾಡಿ ಬಿಟ್ಟಾಗ ಹೆಂಗಾಗ್ತದೆ ಅಂದರೆ ಯಾವ ಕಡೆ ಕಿತ್ಕೊಂಡು ಹೋಗ್ತದೆ ಗೊತ್ತಿಲ್ಲ, ಆ ಥರ ಅವರ ಮನಸ್ಸುಗಳು ಕಿತ್ಕೊಂಡು ಹೋಗ್ತದೆ. ಸೊ ದಯವಿಟ್ಟು ನೀವು ಟಿ ವಿ ಮಾಧ್ಯಮದವರು ನಾನು ರಿಕ್ವೆಸ್ಟ್ ಮಾಡ್ತೀನಿ, ನೋಡಿ ಇಂಥ ನೂರಾರು ಸಾವಿರಾರು ತಾಯಂದಿರಿದ್ದಾರೆ. ಇಂಥ ತಾಯಂದಿರ ಮನಸ್ಸುಗಳು ನೋಡಿ, ಇವತ್ತು ಅವರು 11 ವರ್ಷ ಆಯಿತು ಮಗ ತೀರ್ಕೊಂಡು, ಅವ್ರ ಗಂಡ ತೀರ್ಕೊಂಡಿದ್ದಾರೆ. ಇವತ್ತು ಅವ್ರು ಒಬ್ಬರೇ ಅಳುವಂಥ ಸ್ಥಿತಿಲಿದೆ. ಅವ್ರ ಮನೆ ಸ್ಥಿತಿ ನೀವು ನೋಡ್ಬೋದು. ಇಂಥ ಸ್ಥಿತಿಗಳನ್ನ ದಯವಿಟ್ಟು ಯಾರಿಗೂ ಕೊಡಬೇಡಿ. ನೀವೇನಾದರೂ ಇಂಥ ಆಡಿ ಜನಗಳನ್ನ ಬಳಸ್ಕೊಂಡ್ರೆ, ಮುಗ್ಧಗಳನ್ನ ಜನಗಳನ್ನ ಬಳಸ್ಕೊಂಡ್ರೆ ಅವ್ರನ್ನ ಒಂದು ಲೆವೆಲ್ ತನಕ ರೀಚ್ ಮಾಡಿ, ಅಥವಾ ಅವ್ರಿಗೆ ನೀವು ಸಿಟೀಲಿ ಏನಾದ್ರು ಒಂದು ಮಾಡಿಕೊಡಿ. ನಿಮ್ಮ ದೊಡ್ಡ ದೊಡ್ಡ ಚಾನಲ್ ಅವರು ಅವ್ರಿಗೆ ತಿಂಗ್ಳಿಗೆ 5,000 10,000 ಕೊಡೋದೇನು ದೊಡ್ಡದಲ್ಲ, ಕೊಟ್ಟು ಪೋಷಣೆ ಮಾಡಿ. ಆಮೇಲೆ ನೋಡಿ, ಅವ್ರ ತಾಯಿ ಹೇಳೋದೇನೆಂದರೆ ಜಂಗಲ್ ಜಾಕಿ ಚಿತ್ರ ಮಾಡಿದ್ರು, ಚಿತ್ರ ಮಾಡಿದ ತಕ್ಷಣ ರಾಜೇಶ್ಗೆ ಏನು ಅನಿಸ್ಬಿಟ್ಟಿತ್ತು ಅವ್ರ ಮನಸ್ಥಿತಿ ನನಗೆ ಅನ್ನಿಸ್ತಾ ಇದೆ. ಸೊ ನಾನು ಪೀಕಲ್ಲಿದ್ದೀನಿ, ನಾನು ಅವ್ರು ಹೋದ ತಕ್ಷಣ ಎಲ್ಲ ಸೆಲ್ಫಿ 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 ಅಂತಿದ್ರು. ಓ ನಾನು ಸ್ಟಾರು ಅಂದರೆ ಅವ್ರ ಮನಸ್ಸಲ್ಲೇ ಓ ನಂದೆಲ್ಲ ಚೆನ್ನಾಗಾಗ್ತದೆ, ಸಕ್ಸಸ್ ಆಗ್ತದೆ ಅಂದ್ಕೊಂಡಿದ್ರು. ಆದರೆ ಫಿಲಮ್ ಓಡಲಿಲ್ಲ. ಫಿಲಮ್ ಓಡ್ದಿದ್ದಾಗ ಏನಂತಾರೆ ಸುತ್ತ ಇರೋರೇ, ನಿನ್ನ ಫಿಲಮ್ ಓಡಲಿಲ್ಲ, 1 ದಿನ ಓಡಲಿಲ್ಲ, 2 ದಿನ ಓಡಲಿಲ್ಲ, 1 ವಾರನೂ ಓಡಲಿಲ್ಲ ಅಂತ ಅಂದಾಗ ಆ ಮುಗ್ಧ ಮನಸ್ಸಿಗೆ ತುಂಬ ನೋವಿಸ್ದಂಗೆ ಆಗ್ತದೆ. ಆ ನೋವಿಗೆ ತದನಂತರ ಮಧ್ಯದಲ್ಲಿ ಒಂದು ಲವ್ ಪಾಯ್ಸನ್ ಅಂತ ಫಿಲಮ್ ತೆಗಿತಾಯಿದ್ರು. ಸೊ ಆ ಮಧ್ಯದಲ್ಲಿ ಏನೋ ಒಂದು ಆತಂಕ ಆಯಿತು ಅಂತ ಅವ್ರ ತಾಯಿ ಹೇಳ್ತಾರೆ. ಸೊ ಏನೋ ಒಂದು ಕಹಿ ಘಟನೆ ನಡೆದೋಗ್ಬಿಟ್ಟಿದೆ. ದಯವಿಟ್ಟು ಐ ರಿಕ್ವೆಸ್ಟ್ ಎವ್ರಿ ಒನ್, ತಾವೇನಾರ ಅಮ್ಮ ಲಕ್ಷ್ಮೀ ಅಮ್ಮನೇನಾರು ಸಂಪರ್ಕ ಮಾಡಿದ್ರೆ ದಯವಿಟ್ಟು ಅವ್ರಿಗೆ ಏನಾದ್ರು ಒಂದು ಸೌಕರ್ಯ ಕಲ್ಪಿಸೋಕ್ಕೆ ಪ್ರಯತ್ನ ಪಡಿ. ಈ ಒಂದು ಎಲ್ಲ ಲಾಸ್ಟ್ ಸ್ಟೇಜಲ್ಲಿರೋಂಥ ಮನೆಯನ್ನು ಒಂದು ಸುಸ್ಥಿರಕ್ಕೆ ತರೋಕ್ಕೆ ಒಂದು ಪ್ರಯತ್ನ ಪಡಿ. ಇನ್ನೇನು ಅವ್ರಿಗೆ ಕೇಳ್ಕೊತಾ ಇಲ್ಲ, ನನಗೆ ಐಷಾರಾಮಿ ಮನೆ ಕೊಡಿ, AC ಕೊಡಿ, ಫ್ರಿಡ್ಜ್ ಕೊಡಿ, ವಾಷಿಂಗ್ ಮಿಷಿನ್ ಕೊಡಿ ಅಂತ ಏನು ಕೇಳ್ತಿಲ್ಲ. ಒಂದು ಇರೋಕ್ಕೆ ಒಂದು ನೆಲೆ ಬೇಕು. ಒಂದು ಮನೆ ಆದರೂ ಮಾಡಿಕೊಟ್ರೆ ಇರೋದಕ್ಕಾಯ್ತದೆ. ಎಲ್ಲ ಬಂದು ಕ್ಲೀನ್ ಮಾಡ್ಕೊಂಡಿದ್ದೀನಿ, ಮಕ್ಕಳನ್ನೆಲ್ಲ ಹೇಳ್ದೆ ಬಂದು ಮುಂದೆ ಮನೆ ಇದನ್ನೇ ರೆಡಿ ಮಾಡಿಕೊಡಿ, ಒಂದು ಕವರ್ ತತ್ತೀನಿ, 10 ಕೊಡಿ ಅಂದೆ. ಎಲ್ಲ ಕುಡಿಯೋದು ಕೇಳ್ತಾರೆ, ದುಡ್ಡು ಕೇಳ್ತಾರೆ. ನಾನು ಎಲ್ಲಿಂದ ಕೂಲಿ ಕೊಡೋದು? 300-400 ರೂಪಾಯಿ ಕೂಲಿ ಕೊಡು, ಮಾಡಿಕೊಡ್ತೀವಿ ಅಂತಾರೆ. ಸರ್ಕಾರ ನಿಮಗೆ ಇನ್ನೂ ಮಕ್ಳು ಯಾರು, ಎಷ್ಟು ಜನ ಇದ್ದಾರೆ? 2 ಹೆಣ್ಮಕ್ಳು. ಒಬ್ಬ ರಾಜೇಶ್, ಒಬ್ಬ ಅವನೇ ಲಾಸ್ಟ್. ನೋಡಿ ರಾಜೇಶ್ ಅವ್ರ ಅಮ್ಮನ ನೋಡ್ತಾ ಇದ್ರೆ ರಾಜೇಶ್ ನೋಡ್ದಂಗೆ ಆಗ್ತಾಯಿದೆ. ಅವ್ನ ಮುಖ ಚಾಯರೆ, ಒಂದು ಮುಖ ಲಕ್ಷಣ ಎಲ್ಲ ಹಂಗೆ ಇದೆ. ನೋಡಿ ನಾನು ರಾಜೇಶ್ನ ಮಾತಾಡಿಸ್ಕೊಂಡು ಹೋದರೆ ಅವ್ರ ತಾಯಿನ ನಮ್ಮ ಜೊತೆ ಇದ್ದು ಮನೋಜ ಇಲ್ಲಿ ಅಂತ ಹುಡುಕ್ತಾ ಇದ್ದೀನಿ ಭೂಮಿ ಮೇಲೆ. ಮನೋಜ ನೋಡಿದ್ರೆ ಅಲ್ಲಿ, ಮನೋಜ ಏನಪ್ಪ ನಂಬಿಬಿಟ್ಟು ಅಲ್ಲತ್ತೆ ಬಿಟ್ಟಿದೆಯಲ್ಲಪ್ಪ, ಹಾಂ ನಮ್ಮನ್ನ ಹತ್ಸಪ್ಪ ಮೇಲೆ, ಹಾಂ ಎಲ್ಲಪ್ಪತ್ತದು ಇದು ನೋಡಿ. ಇದು ಒಂದು ಮಾಮೂಲಿ ಒಂದು ಮರ, ಇದರಲ್ಲಿ ಏನು ಸಪೋರ್ಟ್ ಇಲ್ಲ, ಏನಿಲ್ಲ. ಹೆಂಗೆ ಹತ್ತಿದ್ರು ನೋಡಿ, ಇದು ಕಟ್ ಮಾಡ್ಕೊಂಡವ್ರೆ ಹತ್ತಕ್ಕೆ ಅಂತಲೇ ಪ್ರಯತ್ನ ಪಡ. ಒಂಚೂರು ಹತ್ತಿ ಬಜರಂಗ ಬಲಿ. ಅಯ್ಯಯ್ಯಪ್ಪ, ನಮ್ಮ ಕೈಲಿ ಹತ್ತ ಕಾಲ ಇದು ಭಾಳ ಚಿಕ್ಕದಿದೆ. ಹತ್ತ ಕಾಲ ಮನೋಜು, ನಮ್ಮ ಕೈಲಿ ಆಗಲ್ಲ ಕಣಪ್ಪ ಹತ್ತಕ್ಕೆ. ಮನೋಜ್, ಆಮೇಲೆ ನೀನು ಬಿಸಿಲಾಗ್ತೀನಿ ಅಂತ ರೆಸ್ಟ್ ಹೋಗೋದೇನಲ್ಲಿ? ಹಾಂ, ಇದು ಏನು ಬೇಸಿಗೆಗಾಲದಲ್ಲಿ ಹತ್ಬಿಡ್ತೀರಂಗೆ? ಇಲ್ಲ, ಇದು ಈಗ ಫಸ್ಟ್ ಮಾಡಿರೋದಿದೆ. ಹಾಂ, ನೀವು ಮಾಡ್ಕೊಂಡಿರೋದಾ? ಹಾಂ, ಇದಕ್ಕೆ ಏನಂತೀರ ನೀವು? ನೋಡಿ ಮನೋಜ್ ಹೆಂಗೆ ಹೇಳ್ಕೊಂಡ, ಏನಂತೀರ ಇವನ ಇದಕ್ಕೆ? ಹಾಂ, ಅಟಾಣಿ ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಸಿಟ್ಔಟ್ ಅಂತ ಮಾಡ್ಕೋತೀವಿ. ನಾವು ಒಂದು ಸಣ್ಣ 30-40 ಮನೆ ತೊಗೊಂಡು ಅಥವಾ ಒಂದು 60-40 ಮನೆಯಲ್ಲಿ ಕಟ್ಬಿಟ್ಟು ಅಲ್ಲೊಂದು ಸಿಟ್ಔಟ್ ಮಾಡಿಬಿಟ್ರೆ ನಾವು ಇಡೀ ಪ್ರಪಂಚದ ದೊಡ್ಡ ಶ್ರೇಷ್ಠ ಶ್ರೀಮಂತರು ಅಂತ ಅಂದ್ಕೊಳ್ಳೋ ನಾವು ಇಂಥ ಅಟಾಣಿ, ಇಂಥ ಸಿಟ್ಔಟಲ್ಲಿ ಬದುಕೋದೇ ಜೀವನ. ಆದರೆ ಎಲ್ಲರಿಗೂ ಇದನ್ನು ಸಿಗಲ್ಲ. ಏನು ಮನೋಜ್? ಸಖತ್ ಮಾಡ್ಕೊಂಡು ಈ ಥರ ಎಷ್ಟಿದೆ ನೀವು ಮಾಡಿಲಿ? ಒಂದೇ ಈಗ ಮಾಡಿರೋದು ನಾವು ಹುಡುಗರು. ಈಗ ಹುಡುಗರುಗಳು ಮಾಡ್ಕೊಂಡಿದ್ದೀರಾ?
ಸೇಫಾಗಿದೆ. ರಾತ್ರಿನೂ ಅಲ್ಲೇ ಮಲಗಿಬಿಡ್ತೀರಾ ಹೆಂಗೆ? ರಾತ್ರಿ ಮಕ್ಕಳ ಹಾಂ 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 ಮೊನ್ನೆ ಹಾಂ 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 ಹುಡುಗರು ಬಿದ್ದಿದ್ರು, ಆಗ ಮತ್ತೆ ಎಳೆದ್ಬಿಟ್ರು. ಹುಡುಗರು ಬಿದ್ದುಬಿಟ್ರು ಎಲ್ಲ ತೇನ್ಬಿಟ್ಟು? ಇಲ್ಲ, ಹ್ಞೂ ಅಲ್ಲೇ ಮನಗ್ಬಿಟ್ಟು. ಹಾಂ 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 ಓ ಅಲ್ಲೇ ಮಲಗಿಬಿಟ್ಟು ನೋಡಿ ಅಲ್ಲಿ ಮಲಗಿಬಿಟ್ಟಿದ್ರಂತೆ. ಆಮೇಲೆ ನಿದ್ದೆಲಿ ಏನೋ ಹಾಂ ಹ್ಞೂ 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 ತುಕ್ಕಡಿಸಿ ನಿದ್ದೆಲಿ ಬೀಳ್ತಾರಲ್ಲ ಹಂಗೆ ಬಿದ್ದುಬಿಟ್ಟವ್ರೆ. ಬಿದ್ದಿಲ್ಲ, ಅಲ್ಲಿಂದ ಬಿದ್ದಿಲ್ಲ, ಅಲ್ಲಿಂದ ಬಿದ್ದಿಲ್ಲ, ಇಲ್ಲ ಅವರೇ ಹಿಡ್ಕೊಂಡಿರೋದು. ಬಿದ್ದೋಗ್ತೀವಿ ಮುಂದಕ್ಕೆ ಮಲ್ಕೊಂಡ್ರೆ ಇನ್ನೊಂದು 2 ಗಂಟೆ ಟೈಮಲ್ಲಿ ಅಂತ. ಆಮೇಲೆ ಈಗ ಕೆಲಸ ಇಲ್ಲ ಅಂದರೆ ಎಷ್ಟೊತ್ತಿಗೆ ಎದ್ದೇಳ್ತೀಪ್ಪ? ಕೆಲಸ ಇಲ್ಲ ಅಂದರೆ ಇನ್ನು ಮನಗಲ್ಲ. ಈಗ ಅಲ್ಲ, ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳೋದು? ಬೆಳಿಗ್ಗೆ ಒಂದು 6 ಗಂಟೆಗೆ ಎದ್ದಿದ್ರೆ 7 ಗಂಟೆಗೆ ಕೆಲಸ. ಓಕೆ, ಆಮೇಲೆ ಏನಿಲ್ಲ, ಅಲ್ಲಿ ಕೆಲಸ ಮಾಡೋದಷ್ಟೇ. ರಾತ್ರಿ ಎಷ್ಟೊತ್ತು ಮಲ್ಕೊಬಿಡ್ತೀರಾ? ರಾತ್ರಿ ನಾವು ಎಷ್ಟೊತ್ತಿಗಾದ್ರೂ ಮನಗದಿ. ಹಂಗಲ್ಲಪ್ಪ, ಈಗ ಕರೆಂಟ್ ಇರಲ್ಲ ಇಲ್ಲಿ, ಕರೆಂಟ್ ಇಲ್ಲ ಅಲ್ವಾ? ಟಿ ವಿಗಳು ಇಲ್ಲ, ಇಲ್ಲ, ಮತ್ತು ನಿಮಗೆ ಟೈಮ್ ಪಾಸ್ ಮಾಡೋಕ್ಕೆ ಏನೂ ಇಲ್ಲ ಕತ್ಲಾದ ನಂತರ. ಸೊ ಆಗ ಏನು ಎಷ್ಟೊತ್ತು ಮಲ್ಕೊಬಿಡ್ತೀರಾ? 8-9 ಗಂಟೆಗೆಲ್ಲ ಮಲ್ಕೊಬಿಡ್ತೀರಾ? 10 ಗಂಟೆ. 10 ಗಂಟೆ ಅಲ್ಲಿದ್ದಂಗೆ ಏನು ಮಾಡ್ತೀಯಾ? ಅಲ್ಲಿ ಗಂಟ ಹುಡುಗರೆಲ್ಲ ಮಾತಾಡ್ಕೊಂಡು. ಹಾಂ 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 ಮೊಬೈಲ್ಗಳಿದೆಯಾ ಎಲ್ಲರ ಹತ್ರ? ಮೊಬೈಲ್ಗಳಿಲ್ಲ, ಯೂಟ್ಯೂಬ್ ಅಂತೂ ಬರಲ್ಲ ಇಲ್ಲಿ ಅಲ್ವಾ? ಯೂಟ್ಯೂಬು ಅದು ಏನು ಬರಲ್ಲ, ಬರುತ್ತೆ. ಅಲ್ಲಿ ಹೋದ್ರೆ ಮೇಲೆ ಆ ಕಡೆಗೆ ಹೋದರೆ ಬರ್ತದೆ. ಅಂಗಡಿ ಹತ್ರ ಹೋದರೆ ಬರ್ತದೆ. ಒಟ್ಟಿನಲ್ಲಿ ನೀವು ಇನ್ನೂ ಮೊಬೈಲ್ನ ಡಿಪೆಂಡೆಂಟ್ ಆಗಿಲ್ಲ. ಆಮೇಲೆ ನಾನು ಒಂದೊಂದು ಪದ ಇಂಗ್ಲೀಷ್ ಬಳಸಿದ್ರೆ ತಮ್ಗೆ ಗೊತ್ತಾಯ್ತಲ್ಲ ನನಗೆ. ಡಿಪೆಂಡೆಂಟ್ ಅಂದರೆ ಅವಲಂಬಿತ ಆಗಿಲ್ಲ, ಈ ಥರ ನನಗೆ ಗೊತ್ತಾಗ್ತದೆ. ಯಾಕಂದರೆ ಅವನು ಆಲ್ರೆಡಿ ಮನೋಜ್ ಸಿಟಿಲಿ ಇರೋವಂಥವನು. ಸೊ ನೋಡಿ, ಇನ್ನೂ ಮೊಬೈಲ್ಗೆ ಡಿಪೆಂಡ್ ಆಗದೆ ಉಳ್ಕೊಂಡಿರೋದು ಈ ಒಂದು ಭಾರತ ಭೂಮಿಲಿ ಕೇವಲ 100ರಲ್ಲಿ 5% ಇರಬಹುದು. ಆ 5%ಅಲ್ಲಿ ನಮ್ಮ ಮನೋಜ್ ಅಂತವ್ರು ಇದ್ದಾರೆ. ನನಗೂ ಏನು ಅಷ್ಟು ಅನುಭವ ಇಲ್ಲ, ನೀವು ನೋಡ್ತಿರೋದ್ರಲ್ಲಿ ತುಂಬ ಜನಕ್ಕೆ ಅನುಭವ ಇದೆ, ದೊಡ್ಡ ದೊಡ್ಡ ಅನುಭವ. ಏನು ಅನುಭವ ಅಂದರೆ, ನಾವು ಮೊಬೈಲ್ ಇಲ್ಲದೇ ಇರೋದ್ರಿಂದ ಎಷ್ಟು ಸಂತೋಷವಾಗಿರ್ತಿದ್ವಿ. 7:30-8 ಗಂಟೆಗೆ ಊಟ ಆಯಿತು, ಊಟ ಆದ ತಕ್ಷಣ ಏನು ಕುಟುಂಬದಲ್ಲಿ ಒಂದಷ್ಟು ಮಾತಾಡ್ಕೊಂಡು ಆರಾಮ ಮಲ್ಕೊಳ್ಳಿ. ಈಗ ಹಂಗಲ್ಲ, ಮಲ್ಕೊಳ್ಳೋದು ಈವನ್ ಇನ್ಕ್ಲೂಡಿಂಗ್ ನಮ್ಮ ತಾಯಿಯಂದಿರು ಅಥವಾ ನಮ್ಮ ತಂದೆಯಂದಿರು ಮಲ್ಕೊಳ್ಳೋದು 11:30. ಏಕೆ ಅಂದರೆ ಮಲ್ಕೊಂಡು ನಿಮಗೆ ಮೊಬೈಲಲ್ಲಿ ಯೂಟ್ಯೂಬ್ ವೀಡಿಯೋ ಅದು ಇದು ನೋಡ್ತಾ ಇರ್ತಾರೆ, ಅಷ್ಟು ಡಿಪೆಂಡೆಂಟ್ ಆಗಿದ್ದೀವಿ. ಸೊ ರಿಯಲಿ ಫೆಲ್ಟ್ ಹ್ಯಾಪಿ. ಮನೋಜ್ ಅಂತ ಹುಡುಗರುಗಳು ಇನ್ನೂ ಇದ್ದಾರೆ ನೋಡಿ. ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಪ್ರಕೃತಿಯಲ್ಲಿ ಬರೋಂತಹ ಒಂದು ನೇಚರ್ ವಾಯ್ಸ್ ಅಥವಾ ನೇಚರ್ ಕಾಲ್ಸ್. ಒಂದೊಂದು ಪಕ್ಷಿಗಳು ಒಂದೊಂದು ವಿಧವಾದಂತಹ ಸದ್ದುಗಳನ್ನ ಮಾಡ್ತದೆ. ಇದೇ ಪ್ರಕೃತಿಯ ವಿಚಿತ್ರ ಮತ್ತು ವಿಶಿಷ್ಟ. ಈಗ ನಾವು ಪ್ರಾಣಿ ಅಥವಾ ಪಕ್ಷಿ ಭಾಳ ಸಂತೋಷವಾಗಿದೆ, ಭಾಳ ಸಂಭ್ರಮ ಪಡ್ತಾಯಿದೆ, ಅದೇನು ಆರಾಮಾಗಿದೆಯಪ್ಪ, ನಾವು ಮನುಷ್ಯರು ಒದ್ದಾಡಬೇಕು ಅಂತ ಅಂತೀವಲ್ಲ. ಸೊ ನನಗೆ ಸ್ವಲ್ಪ ಡೀಪಾಗಿ ನಾನು ರಿಸರ್ಚ್ ಮಾಡಿದಾಗ ನನಗೆ ಅನ್ನಿಸ್ತಾ ಇರ್ತದೆ. ಈಗ ನಮಗೆ ನೋಡಿ, ಹೋಟ್ಲಿಗೆ ಹೋಗ್ತೀವಿ, ಇಡ್ಲಿ ದೋಸೆ ಏನು ಒಬ್ಬೊಬ್ಬರು ಬೆಳಗ್ಗೆ ಹೊತ್ತು, ಈಗ ಮುಂಚೆ ಒಂದು ತಿಂಡಿ ತಿಂತಿದ್ರು, ಈಗ 2-3 ತಿಂಡಿ ತಿನ್ನೋಂಥದ್ದು ಫ್ಯಾಷನ್ ಆಗಿಬಿಟ್ಟಿದೆ. ಆದರೆ ಈ ಪ್ರಾಣಿಗಳು ಪ್ರತಿನಿತ್ಯ ಕಷ್ಟಪಡಲೇಬೇಕು. ಪ್ರತಿನಿತ್ಯ ಅದೊಂದಷ್ಟು ಕಿಲೋಮೀಟ್ರು ಅಥವಾ ಒಂದಷ್ಟು ದೂರ ಸಾಗಲೇಬೇಕು. ಸಾಗಿದಾಗ ಮಾತ್ರ ಅದಕ್ಕೆ ಆಹಾರ ಸಿಗ್ತದೆ. ಮತ್ತು ಆಹಾರದ ಜೊತೆಗೆ ಅದಕ್ಕೆ ನೈಸರ್ಗಿಕ ಒಂದಷ್ಟು ಚಟುವಟಿಕೆಗಳು ಮಾಡಬೇಕು. ಏನು ಉದಾಹರಣೆ, ಅದು ಮೇಟಿಂಗ್ಸ್ ಅಂತ ಏನು ಹೇಳ್ತಾರೆ, ಅದು ಒಂದು ರೀಪ್ರೊಡಕ್ಟಿವ್ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಅದೇನೋ ಕೆಮಿಕಲ್ ರಿಲೀಸ್, ಅದು ಇನ್ನೊಂದು ಮೇಲ್ನ ಫೀಮೇಲ್ನ ಮೇಲ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಅದು ಕೂಗುತ್ತೆ. ಅದಕ್ಕೊಂದು ಕಾಲ್ ಅಂತ ಹೇಳ್ತಾರೆ. ಸೊ ಅದು ಕೂಗಬೇಕು. ಅದು ಊಟ ಮಾಡಿದ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋಂಗಿಲ್ಲ, ಅದನ್ನೂ ಮಾಡಬೇಕಲ್ಲ, ಆ ನೇಚರ್ ಕಾಲ್ನೂ ಅಟೆಂಡ್ ಮಾಡಬೇಕು. ಸೊ ಅದನ್ನೂ ಹುಡುಕಬೇಕು. ಸೊ ಈ ಥರ ಹುಡುಕಾಟದ ನಡುವೆ ಆ ಪ್ರಾಣಿಗಳದ್ದು ಬೆಳಗ್ಗೆಯಿಂದ ಸಂಜೆ ತನಕ ಕಳ್ಕೊಳ್ಬಿಡ್ತದೆ, ಅಷ್ಟೊತ್ತಿಗೆ ರಾತ್ರಿ ಆಗಿಬಿಡ್ತದೆ. ಆಮೇಲೆ ನಾನು ನೆನ್ನೆ ಸಫಾರಿಗೆ ಹೋಗಿದಾಗ ತುಂಬ ನಮಗೆ ಅರಿವಾಯಿತು, ತುಂಬ ಕೊಳಗಲು ಡ್ರೈ ಆಗಿಬಿಟ್ಟಿದೆ, ನೀರೆಲ್ಲ ಡ್ರೈ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ತುಂಬ ಪ್ರಾಣಿಗಳು ಹಿಂಸೆ ಪಡ್ತಾಯಿದೆ. ಸೊ ಇದು ಮನುಷ್ಯ ಹಾಗೂ ಕಾಡಿನ ನಡುವೆ ಇರುವಂತಹ ಅಗಾಧವಾದ ಸಂಬದ್ಧ ಒಂದು ರಿಲೇಷನ್.